ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಸೋಮವಾರ, ವಾರ ಬೇರೆ ಮಾಡಬೇಕು. ಸೊ ಹಾಗಾಗಿ ನಾನು ಕ್ವಿಕ್ಕಾಗಿ ಏನಾರು ಒಂದು ಸಿಂಪಲ್ ತಿಂಡಿ ಮಾಡೋಣ ಅಂತ ಬಿಸಿಬೇಳೆಭಾತ್ ಮಾಡೋಣ ಅಂತ ಹೊರಟಿದ್ದೀನಿ. ಬಿಸಿಬೇಳೆಭಾತಿಗೆ ತರಕಾರಿನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಹಳ್ಳಿಲಿ ನೋಡಿದ್ರಲ್ವ, ಒಂದಿಲ್ಲ ಅಂದ್ರೂ ಇದ್ರೂ ಇಲ್ಲ ಅಂದ್ರೂ ನಡೆದೋಗುತ್ತೆ. ಹಾಗೆ ಒಂದೊಂದು ಸ್ವಲ್ಪ ತರಕಾರಿ ಇತ್ತು, ಅದನ್ನೇ ಬಳಸ್ಕೊಂಡು ಬಿಸಿಬೇಳೆಭಾತ್ ಮಾಡೋಣ ಅಂತ ಹೊರಟಿದ್ದೀನಿ. ಗೈಸ್, ನೋಡ್ತಾ ಇರ್ಬೋದು, ನಾನು ಯೂಶ್ವಲಿ ಬಿಸಿನೀರನ್ನ ಕುಡಿದು ಡೇನ ಮುಂದುವರಿಸ್ತಾ ಇದ್ದೀನಿ. ಇವಾಗ ತೊಗರಿಬೇಳೆ ಮತ್ತು ಅಕ್ಕಿನ ಒಂದು ಬೌಲ್ಗೆ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತರಕಾರಿ, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ಇತ್ತು, ಹಾಗೆ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚಿರೋ ಅಂಥದ್ದನ್ನು ಮತ್ತು ಅಕ್ಕಿ ಮತ್ತು ಬೇಳೆನ ತೊಳೆದಿರೋ ಅಂಥದ್ದನ್ನು ಒಂದು ಪಾತ್ರೆಗೆ ಹಾಕಿ ಎಲ್ಲದನ್ನು ಒಂದು ಇದಕ್ಕೆ ಸೇರಿಸ್ಕೊಂಡು ಕುಕ್ಕರ್ಗೆ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು ಹೊಸ ಕುಕ್ಕರ್ ಆಗಿರೋದು, ಸ್ವಲ್ಪ ಟೈಟ್ ಆಗಿದೆ. ಅಷ್ಟು ನೋಡ್ತಾ ಇದ್ದೀರಲ್ವ, ವಿಷಲ್ ಬಂತು. ಈಗ ನೀಟಾಗಿ ಒಂದೇ ಹದವಾಗಿ ಬೆಂದಿದೆ ಇದು ರೈಸು ಮತ್ತು ತರಕಾರಿ. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿ ಎಲ್ಲ ನೀಟಾಗಿ ಬಾಯಿ ಸಿಗುತ್ತೆ. ಹಾಗೆ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಬೆಂದಂಡು ಹೆಚ್ಚಿರೋ ಅಂಥ ಟೊಮ್ಯಾಟೊ, ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಬಾಡಿದ್ಮೇಲೆ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ನಾನು ಕಡಲೆ ಬೀಜನ ಸ್ವಲ್ಪ ಲೇಟಾಗಿ ಹಾಕ್ಕೊತೀನಿ, ಯಾಕಂದರೆ ನಾವು ಅಡುಗೆಗೆ ಬಳಸೋದು ಸ್ವಲ್ಪ ಕೊಬ್ಬರಿ ಎಣ್ಣೆ. ಬೇಗ ಕಡಲೆ ಬೀಜ ಹಾಕಿದ್ರೆ ಸಿದೋಗುತ್ತೆ ಅಂತ ಸ್ವಲ್ಪ ನಾನು ಲೇಟಾಗಿ ಹಾಕ್ಕೊತೀನಿ. ಗೈಸ್, ನೋಡ್ತಾ ಇದ್ದೀರಲ್ವ, ಇದು ಗೋಲ್ಡನ್ ಕಲರ್ ಬರೋ ಥರ ನೀಟಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಾದ್ಮೇಲೆ, ಬಾಡಿಸ್ಕೊಳ್ಳಿಲ್ಲ ಅಂದರೆ ಹಸಿ ಇದೆ, ಸ್ವಲ್ಪ ಟೇಸ್ಟ್ ಹೊರಟೋಗುತ್ತೆ. ಹಾಗೆ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಸೇರಿಸಿದ್ಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಲಿ ಚೆನ್ನಾಗಿ. ಹಾಗೆ ಒಂದು ಪ್ಯಾಕೆಟು ಬಿಸಿಬೇಳೆ ಪೌಡ್ರನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗೈಸ್. ಚೆನ್ನಾಗಿ ಖಾರ ಎಲ್ಲ ಬೆಂದಮೇಲೆ ತರಕಾರಿ ಮತ್ತು ಬೇಳೆ ಬೇಯಿಸಿರೋ ಅಂಥದ್ದಕ್ಕೆ ಅದನ್ನು ಮಿಕ್ಸ್ ಮಾಡಿ ಉಪ್ಪು ಮತ್ತು ಹುಣಸೆ ಹಣ್ಣು, ತುಪ್ಪ, ಹಾಗೆ ಲಾಸ್ಟಿಗೆ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿ ಟಿಫನ್ ಆಯಿತು. ಹಾಗೆ ಬಿಸಿ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಗೈಸ್. ನೋಡ್ತಾ ಇದ್ದೀರಲ್ಲ, ಕಾಫಿ ಮಾಡಿದ್ಮೇಲೆ ಲೋಟಕ್ಕೆ ಹಾಕಿ ಸ್ವಲ್ಪ ಈ ಥರ ಎತ್ತಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಆಗುತ್ತೆ ಕಾಫಿ ಆಯಿತು. ಕಾಫಿ ಆದ ನಂತರ ಇಬ್ರಿಗೂ ಕೂಡ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ಋತುಗೆ ಇಲ್ಲಿಗೆ ಟಿಫನ್ ಮಾಡೋಣ ಅಂತ ಟಿಫನ್ ತುಂಬ್ತಾ ಇದ್ದೆ. ಗೈಸ್, ನೋಡ್ತಾ ಇದ್ದೀರಲ್ಲ, ಫೈನಲ್ ಈ ಥರ ಬಂದಿದೆ. ಗೈಸ್, ಇವತ್ತು ಸೋಮವಾರ, ನನ್ನದು ಮನೆ ಕೆಲಸ ಎಲ್ಲ ಆಯಿತು. ನಾನು ಸೋಮವಾರ ಸ್ವಲ್ಪ ಬೇಗ ಕೆಲಸನ ಮಾಡ್ಕೊತೀನಿ, ಯಾಕೆಂದರೆ ವಾರ ಪೂರ್ತಿ ಒಂದು ವಾರ ಅಂತ ಬಂದರೆ ಡೇ ಪೂರ್ತಿ ಅದೇ ಆಗೋಗುತ್ತೆ. ಸೊ ಹಾಗಾಗಿ ನಾನು ಕೂಡ ಬೇಗ ಕೆಲಸ ಮಾಡಿಕೊಂಡು ನನಗೆ ಸೋಮವಾರ ಅಂತ ಬಂದರೆ ಫುಲ್ ಡೇ ಅದೇ ಆಗೋಗುತ್ತೆ. ಗೈಸ್, ನೋಡ್ತಾ ಇದ್ದೀರಲ್ಲ, ಪೂರ್ತಿ ಅದನ್ನು ಅವತ್ತು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಎಲ್ಲ ನೀಟಾಗಿ ಒರೆಸ್ಕೊಂಡು. ನೀಟಾಗಿ ಒರೆಸ್ಕೊಳ್ಳಿಲ್ಲ ಅಂತ ಸಮಾಧಾನ ಆಗೋದೇ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಪೂಜೆ ಪಾತ್ರೆಗಳೆಲ್ಲ ರೆಡಿ ಆಯಿತು. ಕೊಡಗಳೆಲ್ಲ ತೊಳ್ಕೊಂಡು ಹಾಗೆ ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದೀನಿ. ಗೈಸ್, ನಾನು ಪಾತ್ರೆ ತೊಳೆಯೋದಕ್ಕೆ ಬಳಸೋಂಥದ್ದು ಇದು ರಂಗೋಲಿ ಜೊತೆಗೆ ಸ್ವಲ್ಪ ಸರ್ಪಿನ ಪುಡಿ ಹಾಕ್ಕೊಂಡು ನೀಟಾಗಿ ಉಜ್ತೀನಿ. ನೀಟಾಗಿ ಎಲ್ಲ ಗಲೀಜೆಲ್ಲ ಹೋಗುತ್ತೆ. ಹಾಗೆ ಹೂವು, ವೀಳ್ಯದೆಲೆ ಈಗ ಎಲ್ಲ ರೆಡಿಯಾಗಿದೆ. ಪೂಜೆ ಮಾಡೋದಕ್ಕೆ ಒಂದೇ ಬಾಕಿ ಇರೋದು. ಈಗ ದೇವ್ರ ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಟು ನಾನು ಬಳೆನ ಪೂಜೆ ಮಾಡ್ತೀನಿ ಯಾವಾಗಲೂ. ನೀವು ನೋಡ್ತಾ ಇರ್ಬೋದು, ಒಂದು ತುಂಬ ವರ್ಷಗಳೇ ಆಯಿತು ನನಗೆ. ಒಬ್ಬರು ಬಳೆ ತೊಡಿಸೋರು ಮನೆಗೆ ಬಂದಾಗ ಹೇಳಿದರು, ಇದನ್ನಿಟ್ಟು ಪೂಜೆ ಮಾಡಬೇಕು ಅಂತ. ನಾನು ಇದನ್ನು ಪೂಜೆ ಮಾಡೋಕ್ಕೆ ಹಿಡಿದೆ ಸುಮಾರು ಒಂದು 12-13 ವರ್ಷದ ಮೇಲಾಯಿತು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್, ನೀವು ಯಾರೇ ಪೂಜೆ ಮಾಡೋದಿದ್ರೂ ಸ್ನಾನ ಮಾಡ್ದಲೇ ದೇವ್ರ ಮನೆಗೆ ಹೋಗಲೇಬೇಡಿ. ಯಾಕಂದರೆ ನಾವು ಎಸ್ಪೆಷಲಿ ಹೆಣ್ಮಕ್ಳು, ನಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕಳಸನ ಯಾವಾಗಿಟ್ರೂ ಒಂದು ಬೌಲ್, ಅಂದರೆ ನಾನು ಪೂಜೆ ಮಾಡೋದಕ್ಕೆ ಅಂತಲೇ ತಂದಿದ್ದೀನಿ, ಅದಕ್ಕೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ನಾನು ಕಳಸನ ಇಡ್ತೀನಿ. ನನಗೆ ಒಬ್ಬರು ಹೇಳ್ಕೊಟ್ಟಿದ್ರು ಈ ಥರ ಮಾಡಬೇಕು ಅಂತ. ಸೊ ನಾನು ಹಂಗೆ ಮಾಡ್ತಿರೋದು. ತುಂಬ ವರ್ಷಗಳೇ ಆಯಿತು ಈ ಥರ ಮಾಡೋಕ್ಕೆ ಹಿಡಿದು ಗೈಸ್. ನೀವು ಇಷ್ಟ ಆದರೆ ನೀವು ಕೂಡ ಫಾಲೋ ಅಪ್ ಮಾಡ್ಬೋದು. ಈಗ ಫೈನಲಿ ಎಲ್ಲ ಆಯಿತು ಫ್ರೆಂಡ್ಸ್. ನಾನಿವತ್ತು ತೊಗೊಂಡಿರೋದು ವಿಶೇಷವಾಗಿ ಉಪ್ಪನ್ನ ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ತಾರೆ. ಸಂಜೆ ಆದಮೇಲೆ ಕೊಡೋದು ಇಲ್ಲ, ತಗೊಳೋದು ಇಲ್ಲ, ಯಾಕಂದರೆ ಲಕ್ಷ್ಮೀ ಮನೆಯಿಂದ ಹೋಗ್ತಾಳೆ ಅನ್ನೋದೊಂದು ಇದಕ್ಕೋಸ್ಕರ. ಸಂಜೆ ಆದಮೇಲೆ ಎಷ್ಟೋ ಜನ ಉಪ್ಪನ್ನು ಹೆಸರಿಟ್ಟು ಕರೆಯೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಅದನ್ನು ಲಕ್ಷ್ಮಿ ಅಂತಲೇ ಕರೆಯೋದು. ಸೊ ನಾವು ಮನೆಯಲ್ಲಿ ಹಿರಿಯರು ಯಾರೇ ಇದ್ರೂ ಅಬ್ಸರ್ವ್ ಮಾಡಿ ನೋಡಿ, ಅವರು ಸಂಜೆ ಮೇಲೆ ಊಟದಲ್ಲಿ ಏನಾದರೂ ಸಪ್ಪೆ ಆಯಿತು ಅಂದರೆ ಅದನ್ನು ಲಕ್ಷ್ಮಿ ಅಂತಲೇ, ಸಪ್ಪೆ ಆಗಿದೆ ಅಂತ ಹೇಳೋದೇ ಇಲ್ಲ, ಲಕ್ಷ್ಮಿ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಸೊ ಗೈಸ್, ಮನೆಯಲ್ಲಿ
ದೇವ್ರ ಮನೇಲಿ, ಅದರಲ್ಲೂ ಎಸ್ಪೆಷಲಿ ದೇವ್ರ ಮನೇಲಿ ಇದನ್ನಿಟ್ಟು ಪೂಜೆ ಮಾಡಿದ್ರೆ ನಿಜವಾಗ್ಲೂ ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂದರೆ ಒಳ್ಳೆಯ ಲಕ್ಷಣಗಳು ಜಾಸ್ತಿ ಕಾಣಿಸುತ್ತೆ. ಮನೆಯಲ್ಲಿ ಒಂಥರ ನೆಮ್ಮದಿ, ಯಾವುದೇ ರೀತಿ ಕಿರಿಕಿರಿ ಇರಲ್ಲ. ಸೊ ನನಗೆ ತುಂಬ ಅನುಭವ ಆಗಿದೆ ಇದರಿಂದ. ನಾನು ಅದಕ್ಕೆ ಯಾವಾಗಲೂ ಇದನ್ನ ತಿಂಗ್ಳಿಗೆ ಸಲ ಚೇಂಜ್ ಮಾಡ್ತಾಯಿರ್ತೀನಿ. ತಿಂಗ್ಳಿಗೆ ಸಲ ಚೇಂಜ್ ಮಾಡಿದ ಉಪ್ಪನ್ನು ನಾನು ಹಸುವಿನ ಇದಕ್ಕೆ ಮೊಸರಿಗೋ ಅಥವಾ ಏನಾದರೂ ಹಾಕಿ ಹಸುವಿಗೆ ಕೊಡ್ತೀನಿ. ಎಲ್ಲೂ ಎಸೆಯೋದಿಲ್ಲ ಅಥವಾ ಬಳಸೋದಿಲ್ಲ ಮನೆಗೆ. ಇದರಿಂದ ಮನೆಯಲ್ಲಿರೋ ಅಂಥ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋದು ಒಂದು ತುಂಬ ಇರೋ ಅಂಥ ವಿಚಾರ ಇದು. ನನಗೆ ತುಂಬ ಅನುಭವ ಆಗಿದೆ. ₹1 ಅಥವಾ ಯಾವುದಾದ್ರೂ ನಾಣ್ಯ, ರುಪೀಸ್ ಕಾಯಿನ್ನ ಇಟ್ಟು ಇದಕ್ಕೆ ನೀವು ಪೂಜೆ ಮಾಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನಾನು ಈ ಥರ ಇಟ್ಟು ಪೂಜೆ ಮಾಡಿ ಇದಕ್ಕೆ ಅರಿಶಿನ ಕುಂಕುಮ ಇಟ್ಟು, ನಮ್ಮ ಮನೆಯಲ್ಲಿ ದೇವ್ರ ಮನೆ ಈಶಾನ್ಯ ದಿಕ್ಕು ನಮಗೆ ಇದು. ಸೊ ಹಾಗಾಗಿ ನಾನು ಪೂಜೆ ಮಾಡ್ತೀನಿ. ಸೊ ಪೂಜೆ ಮಾಡೋದ್ರಿಂದ ತಪ್ಪೇನಿಲ್ಲ ಅಲ್ವಾ. ಸೊ ನಮಗೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂದರೆ ಮಾಡೋದ್ರಿಂದ ತಪ್ಪೇನಿಲ್ಲ. ನೋಡ್ತಾ ಇರ್ಬೋದು, ನಾನು ಈ ಥರ ನನ್ನ ಮನೇಲಿ ಯಾವಾಗಲೂ ಪೂಜೆ ಮಾಡ್ತಾಯಿರ್ತೀನಿ. ನನಗೆ ತಿಳಿದ ಮಟ್ಟಿಗೆ ನಮ್ಮಮ್ಮ ಆಗಿರ್ಬೋದು ಅಥವಾ ನಮ್ಮ ಮನೇಲಿ ದೊಡ್ಡವ್ರು ಯಾರಾದರೂ ನನಗೆ ಈ ಥರದ್ದೆಲ್ಲ ಹೇಳ್ಕೊಡ್ತಾ ಇರ್ತಾರೆ, ಈ ಥರದ್ದೆಲ್ಲ ಮಾಡಿ ಅಂತ. ಸೊ ನಾನು ಕೂಡ ಅದನ್ನು ಪಾಲಿಸ್ತಾ ಬರ್ತಾಯಿದ್ದೀನಿ. ಈಗ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗೀತು. ನಾನು ಸೋಮವಾರ ಒಂದು ನೈವೇದ್ಯ ಅಂತ ಏನಾದರೂ ಇಡ್ತೀನಿ. ಹಾಲಾಗಿರ್ಬೋದು ಅಥವಾ ಬಾಳೆಹಣ್ಣಾದರೂ ಆಗಿರ್ಬೋದು, ಏನಾದರೂ ಒಂದು ಹಸುವಿನ ಹಾಲು, ತಂಬಾಲು, ಕಾಯಿಸಿರೋದು ಬೇಡ, ಬಟ್ ತಂಬಾಲು ಯಾವುದಾದ್ರೂ ಒಂದಿಡಿ. ಅದನ್ನು ಪೂಜೆ ಮಾಡಿದ ನಂತರ ನೀವು ಬಳಸ್ಕೊಬೋದು. ಇಲ್ಲ ಏನೂ ಇಲ್ಲ ಅಂದರೆ ಅವಲಕ್ಕಿ ಇದ್ದರೆ ಅವಲಕ್ಕಿಗೆ ಸಕ್ಕರೆ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ನೈವೇದ್ಯಕ್ಕಿಡಿ. ಏನಾದರೂ ಒಂದು ಮನೆಯಲ್ಲಿರೋ ಅಂಥ ಹಸಿ ಪದಾರ್ಥ, ಹೆಸರುಬೇಳೆ ಇದ್ದರೆ ಹೆಸರುಬೇಳೆ ಇಟ್ಟು ಅದಕ್ಕೆ ಕಾಯಿ ತುರಿ ಹಾಕಿ ಇಡ್ಬೋದು. ಸೌತೆಕಾಯಿ ಇದ್ದರೆ ಸೌತೆಕಾಯಿ, ಹೆಸರುಬೇಳೆ ಹಾಕಿ ಕೋಸಂಬರಿ ಮಾಡಿಡ್ಬೋದು. ಹಾಲಿದ್ದರೆ ಹಾಲಿಡ್ಬೋದು. ಅಥವಾ ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸಿಗೆ ಹಾಲು, ಮೊಸರು, ಜೇನುತುಪ್ಪ ಈ ಥರದ್ದೆಲ್ಲ ಸೇರಿಸಿ ಪಂಚಾಮೃತ ಥರ ಮಾಡಿಡ್ಬೋದು. ಏನಾದರೂ ಒಂದು ನಿಮ್ಮಲ್ಲಿ ಇರೋ ಅಂಥದ್ದನ್ನೇ ಮಾಡಿಡಿ. ಬಟ್ ಅದನ್ನು ಮಾಡಿದ್ಮೇಲೆ ನಾವೇ ಬಳಸ್ಕೊಳ್ಳೋದು. ದೇವರೇನನ್ನ ತಿನ್ನಲ್ಲ. ಚಿಕ್ಕ ಪುಟ್ಟದನ್ನು ಫಾಲೋ ಅಪ್ ಮಾಡಿ ಮನೆಯಲ್ಲಿ ನಾವು ಮಹಿಳೆಯರು ಏನು ಮನೆಯಲ್ಲಿ ನಾವು ಲಕ್ಷಣವಾಗಿರ್ತೀವಿ, ಅದೇ ಥರ ನಮ್ಮ ಮನೆ ಕೂಡ ಲಕ್ಷಣವಾಗಿರುತ್ತೆ. ಗೈಸ್, ನಾನು ತಕ್ಕ ಮಟ್ಟಿಗೆ ಇದನ್ನು ಫಾಲೋ ಅಪ್ ಮಾಡ್ತಾಯಿರ್ತೀನಿ ಅವಾಗವಾಗ. ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಗೈಸ್. ಇಷ್ಟು ಮಟ್ಟಿಗೆ ನಾನು ಪೂಜೆ ಮಾಡ್ತೀನಿ. ಇದರಲ್ಲಿ ಏನಾದರೂ ತಪ್ಪು ಕಂಡ್ರೆ ನೀವು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಫ್ರೆಂಡ್ಸ್, ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ನಮ್ಮ ಮನೆಯಲ್ಲಿ ಹಿರಿಯರು ಹೇಳ್ಕೊಟ್ಟಿರೋ ಮಟ್ಟಿಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಫ್ರೆಂಡ್ಸ್, ಇವತ್ತು ನೈವೇದ್ಯಕ್ಕೆ ಹಾಲು ಮತ್ತು ಬಾಳೆಹಣ್ಣು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು, ಜೀವನದಲ್ಲಿ ಯಾವ ಋಣ ಬೇಕಾದರೂ ತೀರಿಸ್ಬೋದಂತೆ, ತಾಯಿ ಮತ್ತು ಉಪ್ಪಿನ ಋಣನ ತೀರ್ಸೋಕ್ಕಾಗೋದೇ ಇಲ್ವಂತೆ. ತಾಯಿ ಎಷ್ಟು ಮುಖ್ಯ ಅಂತ ನಿಜವಾಗ್ಲೂ ಕೆಲವರಿಗೆ ಗೊತ್ತೇ ಇಲ್ಲ. ತಾಯಿ ಋಣ ಎಷ್ಟು ಮುಖ್ಯನೋ ಉಪ್ಪಿನ ಋಣ ಅಷ್ಟೇ ಮುಖ್ಯ. ನಾವು ಎಷ್ಟೇ ಜನ್ಮ ಎತ್ತಿದ್ರೂ ತಾಯಿನ ಅವಳು ಮಾಡಿರೋ ಸಾಧನೆ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಆದಷ್ಟು ಮನೆಯಲ್ಲಿ ಹಿರಿಯರನ್ನ ಗೌರವಿಸಿ, ನಿಜವಾಗ್ಲೂ ಯಾವುದೇ ರೀತಿ ತೊಂದರೆಗಳಾಗಲ್ಲ. ಅವ್ರನ್ನ ಪ್ರೀತಿಸಿ, ಅವರು ಏನೇ ತಪ್ಪು ಮಾಡಿದ್ರು ನಾವೇ ಅದನ್ನು ತಿದ್ಕೊಂಡು ಹೋಗಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಚಿಕ್ಕ ಮಾಹಿತಿನ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಜೊತೆ ಶೇರ್ ಮಾಡಿದ್ದೀನಿ. ನನ್ನ ಈ ಪೂಜೆ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾನು ಮಾಡೋ ಅಂಥ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಗೈಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೆ ಅವರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.